ನಿಮ್ಗೆ ಅವ್ಯವಹಾರ ಗೊತ್ತಾದ್ಮೇಲೆ ಜನ ಒಟ್ಟಾಗ್ಬೇಕಲ್ವಾ? ಆಯ್ತಾ, ಮತ್ತೊಂದಿರ್ಲಿ, ಅವ್ಯವಹಾರ ಆಗಿದೆ ಅಂದ್ಮೇಲೆ ಜನ ಒಟ್ಟಾದ್ರೆ ವೇಗಗತಿಯಲ್ಲೇ ಹೋಗುತ್ತೆ ಮೇಡಮ್. ಇದ್ರ ಬಗ್ಗೆ ಜನಗಳಿಗೆ ಗೊತ್ತಿದೆ ಮೇಡಮ್. ಬಟ್ ಏನಕ್ಕೆ ಮುಂದೆ ಬರ್ತಾ ಇಲ್ಲ ಅಂದ್ರೆ ಅವ್ರು ಇಟ್ಟಿರಕ್ಕಂಥ ದುಡ್ಡಿಗೆ ಏನು ತೊಂದರೆ ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದಾರೆ. ಆಮೇಲೆ ಅವ್ರನ್ನ ಅಂದರೆ ಯಾವ ರೀತಿ ಅವ್ರು ಅಂದರೆ ಪವರ್ಫುಲ್ ಆ ಥರ ಏನಾದರೂ ಒಂದು ಜನಕ್ಕೆ ಫೀಲಿಂಗ್ ಇದೆನೋ ಗೊತ್ತಿಲ್ಲ. ಎಸ್, ಪೊಲೀಸರು ಇದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಜನಸಾಮಾನ್ಯರ ಜೊತೆಗೆ ನೀವೆಲ್ಲ ಇದ್ದೀರಾ ಅಂತ ಹೇಳೋದಿದ್ರೆ ಈ ಅವ್ಯವಹಾರಗಳನ್ನು ತಡೆಗಟ್ಟುವ ಮೂಲಕ ಇಲ್ಲ ನಾನು ಇದ್ದೀನಿ ಅಂತ ಹೇಳ್ಬೋದು. ಇಲ್ಲ ನೀವು ಹೆಂಗಾರ ಮಾಡ್ಕೊಂಡು ಹೋಗಿ, ನಾವು ಹೆಂಗು ಸ್ಲೋ ಆಗಿ ಹೋಗ್ತಿದೀವಿ ಅಂದ್ರೆ ಸ್ಲೋ ಆಗಿ ಹೋಗ್ತಿದ್ದೀರಾ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಈಗ ನಾನು ಅದೇ ಕೇಳಕ್ಕೆ ಬಂದೆ, ದೂರುದಾರರಾಗಿ ನೀವಿಬ್ರು ಕುತ್ಕೊಂಡಿದ್ದೀರಾ, ನಿಮಗೇನಾದ್ರೂ ಥ್ರೆಡ್ ಏನಾದ್ರು ಬಂದಿತ್ತಾ? ಯಾರು ಏನಾದ್ರು ಬರೋದು, ಜೀವ ಬೆದರಿಕೆ? ನಮಗೆ ನಮ್ಮ ಮನೆಗೆ ಬಂದಿದ್ರು ಮೇಡಮ್. ನಾವು ಕಂಪ್ಲೇಂಟ್ ಕೊಟ್ಟು ಒಂದು ವಾರ ಆಗಿತ್ತು ಅಂತ. ಒಂದು ವಾರ ಆಗಿತ್ತು. ನಾನು ಡ್ಯೂಟಿಗೆ ಹೋಗಿದ್ದೆ, ಸೆಕೆಂಡ್ ಶಿಫ್ಟು. ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ನಾವು ಹೋಗಿದ್ವಿ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು. ಅವರು ಯಾವುದೇ ಇದೆ ಮನೆ ಇದೆ ಇದು ತೋರಿಸ್ತಾ ಇದೆಲ್ಲ ಇದೆ. ಆವಾಗ ನಾವು ಸೆಕೆಂಡ್ ಮಿಸ್ಸಸ್ ಇದ್ರು, ಬಟ್ ನಮ್ಮ ಮನೆಗೆ ಬಂದಿಲ್ಲ, ಓನರ್ ಮನೆಗೆ ಬಂದಿದ್ದಾರೆ. ಓನರ್ ಮನೆಗೆ ಬಂದು ಆಧಾರ್ ಕಾರ್ಡು ಪ್ಲಸ್ ಅದು ಓನರ್ ಅಗ್ರಿಮೆಂಟ್ ಬಾಂಡ್ ಇರುತ್ತಲ್ರಿ, ಅಗ್ರಿಮೆಂಟ್ ಮನೇಲಿ ಬಾಡಿಗೆಗೆ ಇದ್ದೀನಿ ಅಂತ ಅವ್ರದ್ದು ಅಗ್ರಿಮೆಂಟ್ ಪೇಪರು ಅಲ್ಲಿ ನಾನೇನು ಇದು ಕೊಟ್ಟಿದ್ದೀನಲ್ಲ ಪ್ರೂಫ್ಗೆ, ನಾನು ಅಕೌಂಟ್ ಇದು ಮಾಡೋಕ್ಕೆ, ಅದು ಡಾಕ್ಯುಮೆಂಟ್ಸ್ ತೊಗೊಂಬಂದಿದ್ದಾರೆ. ತೊಗೊಂಡು ಬಂದು ಓನರ್ಗೆ ನೋಡಿ ಅಲ್ಲಿ ಬಂದು ಚೆಕ್ ಮಾಡಿ, ನಾನು ಬ್ಯಾಂಕಿಂದ ಬಂದಿರೋದು, ಸೌಂದರ್ಯ ಬ್ಯಾಂಕಿಂದ, ನಾನು ಎನ್ಕ್ವೈರಿ ಮಾಡಿ ಇದಾರ ಈ ಮನೇಲಿ ಎಷ್ಟು ವರ್ಷ ಇದ್ದಿದ್ದಾರೆ. ಓಕೆ ಸರ್, ಈಗ ಒಂದ್ಸಲ ಆ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ, ಆಮೇಲೆ ಎಕ್ಸ್ಪ್ಲೈನ್ ಮಾಡಿ. ಎಸ್ ವೀಕ್ಷಕರೇ, ಒಂದ್ಸಲ ನೋಡ್ಕೊಂಡು ಬಂದ್ ಏನಿದೆ ಎತ್ತ CCTVಯಲ್ಲಿ ಬಂದಿರುವಂತಹ ದೃಶ್ಯಾವಳಿ. ಅಲ್ಲ, ನಾವು ಅವರು ನಮ್ಮಲ್ಲಿ ಮೆಂಬರ್ ಆಗಿರ್ತೀವಿ, ನಮ್ದು ಎಲ್ಲ ಮೆಂಬರ್ಸ್ ಆಡಿಟಿಂಗ್ ಇರ್ತಾರೆ, ಅದಕ್ಕೆ ಜಸ್ಟ್ ವೆರಿಫಿಕೇಶನ್ ನಿಮ್ಮದು ಇದೆಯಲ್ಲ ನಾಗಾರ್ಜುನ ಅಂತ ಹೇಳಿ ಇವ್ರದ್ದು ಓನರ್ ಇದೆ. ಅವರು ನಮಗೆ ರೆಂಟ್ ಅಗ್ರಿಮೆಂಟ್ ಅವರು ಇದುವರೆಗೂ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ. ಮುಂಜಾನೆ ಸರಿ ಮೇಡಮ್, ಥ್ಯಾಂಕ್ ಯು. ಒಂದು ವರ್ಷ ಇದೆ. ಸರಿ ಮೇಡಮ್. ಎಸ್, ಅವ್ರು ಬಂದು ಕೇಳಿದ್ದಾರೆ ಏನು ಎತ್ತ ಎಷ್ಟು ದಿನದಿಂದ ಇದ್ದಾರೆ ಅದು ಇದು ಅಂತ. ಏನು ಎಕ್ಸಾಕ್ಟ್ಲಿ ಅವರು ಮಾತನಾಡಿರೋದು? ಏನಿಲ್ಲ ಮೇಡಮ್, ಅದೇ ಎಷ್ಟು ವರ್ಷದಿಂದ ಇದ್ದಾರೆ ನಿಮ್ಮ ಮನೆ ಬಾಡಿಗೆಗೆ, ಮನೇಲಿ ಇದ್ದಾರಾ ಇಲ್ಲ ಫಸ್ಟು, ಆಮೇಲೆ ಇದು ನಿಮ್ಮ ಅಗ್ರಿಮೆಂಟ್ ಪೇಪರು ನಿಮ್ಮ ಗಂಡನ ಹೆಸರ ಅಂದರೆ ಅವರು ಓನರ್ ಗಂಡ ಅಲ್ಲ, ಅವ್ರು ಮಿಸ್ಸಸ್ ಕೇಳಿದ್ದಾರೆ, ಇದು ನಿಮ್ಮ ಯಜಮಾನ್ರ ಸೈನಾ ಅಂತ. ಅವ್ರು ಸಾತಪ್ಪನವರು ಇಲ್ಲಿದ್ದಾರಾ, ಎಷ್ಟು ವರ್ಷದಿಂದ ಇದ್ದಾರೆ? ಅವರು 1.5 ವರ್ಷದಿಂದ ಇದ್ದಾರೆ ಅಂತ. ಅದನ್ನು ಆಯಿತು ಕೇಳಿ ಹೋಗಿದ್ದಾರೆ. ಆಮೇಲೆ ಏನಾಯಿತು, ಅವರು ನಮ್ಮ ಮಿಸ್ಸಸ್ಗೆ ಫೋನ್ ಮಾಡಿದ್ರು ಓನರು, ಈ ಥರ ಬ್ಯಾಂಕ್ ಅವ್ರು ಬಂದಿದ್ರಂತೆ, ನಿಮ್ಮ ಹಸ್ಬೆಂಡ್ ಹೆಸರು ಕೇಳ್ತಾಯಿದ್ರು ಈ ಥರ ಅಂತ. ಅವರು ನಮ್ಮ ಮನೆಯವರು ಅವರು ಭಯ ಬಿದ್ದಿದ್ದಾರೆ. ಈಗ ಅವರು ಓನರು ಭಯ ಬಿದ್ದಿದ್ದಾರೆ, ಯಾಕಪ್ಪ ನಮ್ಮ ಮನೆಗೆ ಬಂದರು ಇವರು, ಬ್ಯಾಂಕ್ ಹೆಸರು ಎಂಥ SBI ಬ್ಯಾಂಕ್, ಎಂಥ ಇಂಟರ್ನ್ಯಾಷನಲ್ ಬ್ಯಾಂಕಲ್ಲಿ ಅಕೌಂಟ್ ತೊಗೊಂಡು ಅಕೌಂಟಲ್ಲಿ ನಾವು ದುಡ್ಡು ಇಟ್ಟು ಏನೋ ಅಕೌಂಟ್ ಮಾಡಿದ್ರು ಕೂಡ ಯಾರು ಎನ್ಕ್ವೈರಿ ಮನೆಗೆ ಬರಲ್ಲ.
ಎಂಥ ಹೋಮ್ ಲೋನ್ ತೊಗೊಂಡ್ರು ಬರಲ್ಲ, ಡಾಕ್ಯುಮೆಂಟ್ಸ್ ಅಲ್ಲೇ ಹ್ಯಾಂಡ್ ಓವರ್ ಮಾಡಿದ್ರೆ ಮುಗ್ದೋಗುತ್ತೆ. ಬಟ್ ಇವರು ಜಸ್ಟ್ ಸೊಸೈಟಿಯಲ್ಲಿ ಇದ್ಕೊಂಡು ಅಂದರೆ ನಮ್ಗೆ ಭಯ ಹುಡ್ಸಕ್ಕೆ ಬಂದಿರೋದು ಅವ್ರು. ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಲ್ರಿ, ಆ ಭಯದಿಂದ ಅದಕ್ಕೋಸ್ಕರ ಇವ್ರು ಮನೆಗೆ ಬಂದು ಇಂಡೈರೆಕ್ಟಾಗಿ ಬಂದು ಇವರು ಹೇಳಿದ್ರೆ ಸೈಲೆಂಟ್ ಆಗ್ತಾರೆ. ಆ ಥರದಿಂದ ನಮ್ಮ ಮನೇಲಿ ಮಿಸ್ಸಸ್ ಅಳ್ಕೊಂಡು ಹೇಳಿದ್ರು ಈ ಥರ ಬಂದಿದ್ದಾರೆ ಅಂತ. ನಾವು ನೋಡಿದ್ವಿ, ವಿಡಿಯೋ ಕ್ಲಿಪ್ ಇತ್ತು, ಹೆಂಗು ಮನೇಲಿ ಕ್ಯಾಮ್ರಾ ಹಾಕಿರ್ತಾರೆ, ಆ ಕ್ಲಿಪ್ಪಲ್ಲಿ ನೋಡಿದ್ವಿ. ಅವಾಗ ಗೊತ್ತಾಯಿತು ಇವರು ಹಿಂಗೆ ಈ ಥರ ಧಮಕಿ ಹಾಕಿ ಬಂದರೆ ನೋಡಿರಿ ಇವಾಗ ನಾವು ಜಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಮನೆ ತನಕ ಬಂದು ಈ ಥರ ಮಾಡಿ ನಮ್ಮ ನಾಳೆ ಹೆಂಗೆ ಈಗ ಇಷ್ಟೊಂದು ಆಗ್ತಾ ಇದೆ, ನಾವು ಇಷ್ಟೊಂದು ಬೆಳಕಿಗೆ ತಂದಿದ್ವಿ ಅವ್ರದ್ದು ಸೊಸೈಟಿ ಹಗರಣ. ಬಟ್ ಈಗ ನಾಳೆ ನಮ್ಗೆ ಏನಾದ್ರು ಸೇಫ್ಟಿ ಬೇಕಲ್ರಿ, ನಾಳೆ ಏನಾದ್ರು ಆದ್ರೆ ಅವರೇ ಅದನ್ನ ನೀವು ಪೊಲೀಸ್ ಸ್ಟೇಷನ್ ಹೋಗಿ ಕೇಳಬೇಕಾಗತ್ತೆ. ನೀವ್ ಹೆಂಗ ಇದನ್ನ ಹಾಕಿದಿರೋ ಇಲ್ಲ ಅಲ್ಲ, ನೀವ್ ಹೆಂಗೆ ಅದ್ರ ಬಗ್ಗೆ ದೂರ್ ಕೊಟ್ಟಿದಿರೋ ಅದ್ರ ಬಗ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರ್ ಕೊಟ್ಟಿಲ್ವೇ ನೀವು? ಹೌದು, ಇದೇ ವಿಚಾರ. ಇದು ಗೊತ್ತಾಯ್ತು, ಅಲ್ಲಿ ಬಂದು ಕೇಳ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಿದೀರಾ, ಇನ್ಫಾರ್ಮ್ ಮಾಡಿದೀರಾ, ದೂರ್ ಕೊಟ್ಟಿದ್ದೀರಾ? ಅದ್ರ ಬಗ್ಗೆ ಕೊಟ್ಟಿಲ್ಲ ಮೇಡಮ್. ಕೊಡ್ಬೇಕಲ್ವಾ ಸರ್? ಇವಾಗ ಕೊಡ್ತೀವಿ ಮೇಡಮ್. ಕೊಡ್ಬೇಕಲ್ವಾ? ಯಾವಾಗ ಆಗಿದ್ದದು? ಇವಾಗ ಆಗಿದ್ದು ಒಂದು 2 ತಿಂಗಳ ಮೇಲೆ. 2 ತಿಂಗಳ ಮೇಲೆ ಅಂತ ದೂರ್ ಕೊಟ್ಕೋಬೇಕು ಸರ್. ಮುಂದೆ ಯಾರಿಗ್ ಗೊತ್ತು? ಇವರು ಮೊದ್ಲಿಂದನೂ ಹಂಗೇನಾ? ಈಗ ದುಡ್ಡಿಟ್ಟವ್ರ ಮನೆಗೆ ಅದೇ ಈಗ ನಮ್ಮ ಮನೆಗೆ ಆಗಿದೆ, ಮತ್ತೆ ನೆಕ್ಸ್ಟ್ ಬೇರೆ ಸದಸ್ಯರ ಮನೆಗೆ ಆಗ್ಬಾರ್ದು, ಬೇರೆಯವ್ರಿಗೆ ಆಗ್ಬಾರ್ದು ಅಂತ ನಮ್ದು. ಇವಾಗ ನಮ್ ಧಮಕಿ ಹಾಕಿದ್ದಾರೆ. ಧಮಕಿ ಅಂದ್ರೆ ಮನೆಗೆ ಬಂದು ಅದು ಧಮಕಿನೇ ಇಂಡೈರೆಕ್ಟ್ ಆಗಿ. ಈಗ ಬಂದು ಅವಾಜ್ ಹಾಕಕ್ಕಿಂತ ಮನೆಗೆ ಬಂದು ನಿಮ್ಮ ಯಜಮಾನ್ರು ಇದ್ದಾರಾ ಅಂತ ಕೇಳೋದು ಅದು ತಪ್ಪಲ್ವಾ? ನಿಮ್ ಮನೆಗೆ ಹೋಗಿಲ್ಲ, ಮೇಲ್ಗಡೆ ಈ ತರ ಮಾಡಿ ಅದು ನಾನು ಕಂಪ್ಲೇಂಟ್ ಕೊಟ್ಟಿರೋದಲ್ಲ, ಅದಕ್ಕೋಸ್ಕರ ನನ್ನ ಮನೆಗೆ ಬಂದಿರೋದು ಅವ್ರು. ಆ ತರ ಅಲ್ಲ, ನಿಮ್ಮ ಮನೆಗೆ ಬಂದಿಲ್ಲ ಸರ್, ಅವರು ಓನರ್ ಮನೆಗೆ ಬಂದಿದ್ದಾರೆ. ಮೇಲ್ಗಡೆ ನಮ್ಮ ಮನೆ ಇದೆಯಲ್ಲ ಹಂಗೆ, ಅಲ್ಲಿ ಮೇಲೆ ಹತ್ತು ಹೋಗ್ತಾರೇನೋ ಅಂತ ನೋಡಿದೆ ನಾನು. ಇಲ್ಲ ಬಂದಿಲ್ಲ, ಅವ್ರಿಗೆ ಗೊತ್ತು. ಸೊ ಮುಂದೇನು ಕ್ರಮ ಕೈಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ?